का जो है वही पैगाम पैगंबर का भी है, वही जो प्रेम का और जो महिलाओं के लिए आगे बढ़ने का जो बात ये बोलते थे, वही रास्ते पे हम सभी को मिलके चलना है। जो बड़े लोग बोले हैं वो 1000 साल 1500 साल पहले जो बोले आज भी लागू है। आज भी हम उन लोगों का बात मानते हैं। क्यों मानते हैं? वो सच बोले हैं, अपने खुद के स्वार्थ के लिए नहीं बोले। वो कभी भी जो बात बोले हैं वो जनता के लिए बोले हैं, लोगों के लिए बोले हैं और समाज के भलाई के लिए बोले हैं। तो ऐसा काम हम उनके मार्गदर्शन में करने के लिए आप लोगों का जो गुरु ऊपर हमारे मंच पे बैठे हैं, उनका आशीर्वाद सहयोग कभी भी हम पे रहना चाहिए बोलते हुए। और एक बात बोलता हूँ, आज हम लोग बात करने से ज्यादा इन लोगों का बात सुनने के लिए हम यहाँ आए, ये बात बोलते हुए मेरे दो बात खत्म करता हूँ। जय हिंद, जय कर्नाटक। ಸಮಾರಂಭದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತವನ್ನು ಕೋರಿದ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯರು, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅಜಯ್ ಸಿಂಗ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಅದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಮಾಧ್ಯಮದ ಸ್ನೇಹಿತರಿಗೂ ಕೂಡ, ಪೊಲೀಸ್ ಸಿಬ್ಬಂದಿಯವರಿಗೆ ಹಾಗೂ ಬೇರೆ ಎಲ್ಲ ಸಂಘಟನೆಗಳಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈಗ ದೇಶದ ಇತಿಹಾಸದಲ್ಲಿ ಒಂದು ಚರಿತ್ರೆಯನ್ನೇ ನಿರ್ಮಿಸಿರುವ ಈ ಸಮಾವೇಶಗಳು ಧರ್ಮಗಳ ನಡುವೆ ಕಂದಕ ಹುಟ್ಟಿರುವಂತಹ ಈ ಸಂದರ್ಭದಲ್ಲಿ ಕಲುಷಿತ ವಾತಾವರಣವನ್ನ ಸರಿ ಮಾಡಬೇಕು, ದೇಶದಲ್ಲಿ ಮತೀಯ ಸಾಮರಸ್ಯ ಗಟ್ಟಿ ಮಾಡಬೇಕು, ಒಡೆದ ಹೋದ ಮನಸ್ಸುಗಳನ್ನ ಒಟ್ಟು ಮಾಡಬೇಕು. ಪ್ರವಾದಿ ಹಜರತ್ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ 1500ನೇ ಜನ್ಮ ದಿನೋತ್ಸವದ ಈ ಸಂದರ್ಭವನ್ನು ಬಳಸಿಕೊಂಡು ಈ ದೇಶದಲ್ಲಿ ವಿಶ್ವ ಶಾಂತಿಯ ಒಂದು